ಎಲ್ಲರಿಗೂ ಕೂಡ ನಮಸ್ಕಾರ. ಇದು ವಿಶೇಷವಾಗಿ ಶನಿ ಪ್ರಭಾವ ಅಥವಾ ಸಾಡೆ ಸಾತಿ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಮುಂದಿನ ವರ್ಷ ಏನು ಮಾರ್ಚ್ 29ನೇ ತಾರೀಕಿನ ದಿವಸ ಬೆಳಗ್ಗೆ 5:25 ಶನಿ ಮಹಾನೆ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರಿಗೆ ಸಾಡೆ ಸಾತಿ ಅನ್ನುವಂಥದ್ದು ಇರುತ್ತೆ ಅಥವಾ ಸಾಡೆ ಸಾತಿ ಅಂದರೆ ಏನು, ಆ ಸಾಡೆ ಸಾತಿ ಬಂದಾಗ ಏನೇನು ಸಮಸ್ಯೆಗಳು ಉಂಟಾಗತ್ತೆ, ಇದೆಲ್ಲದರ ಕುರಿತು ಈ ವಿಡಿಯೋ ಆಗಿರುತ್ತೆ. ತಪ್ಪದೆ ಯಾರು ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ಅಥವಾ ಅರ್ಧಂಬರ್ಧ ನೋಡಿದ್ರೆ ಯಾವುದೇ ರೀತಿಯಾದಂಥ ವಿಚಾರಗಳು ತಿಳಿಯೋದಿಲ್ಲ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೀವು ನೋಡಿದ್ದೇ ಆದಲ್ಲಿ ಖಂಡಿತವಾಗಿ ಕೂಡ ಇದರ ಸಂಪೂರ್ಣವಾಗಿರ್ತಕ್ಕಂತಹ ಶನಿ ಪ್ರಭಾವ ಯಾವ ರಾಶಿಗೆ ಹೇಗೆ ಬೀರುತ್ತೆ, ಅಥವಾ ಸಾಡೆ ಸಾತಿ ಅಂದರೆ ಏನು, ಏನೇನು ಸಮಸ್ಯೆಗಳನ್ನ ಕೊಡ್ತಾನೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನೀವು ವಿಡಿಯೋದಲ್ಲಿ ತಿಳ್ಕೊಳ್ಬೋದು. ಇನ್ನು ಶನಿ ಮಹಾತ್ಮ ಅಂತಂದರೆ ಈ 9 ನವಗ್ರಹಗಳಲ್ಲಿ ಇರುವಂತಹ ಒಂದು ಗ್ರಹಗಳಲ್ಲಿ ಶನಿ ಮಹಾತ್ಮ ಅತ್ಯಂತ ನಿಧಾನವಾಗಿ ಚಲಿಸ್ತಕ್ಕಂಥದ್ದು, ಅಂದರೆ ಮಂದಗತಿಯಲ್ಲಿ ಅಂತ ಕರೀತಾರೆ. ಮಂದಗತಿಯಲ್ಲಿ ಚಲಿಸ್ತಕ್ಕಂಥದ್ದು ಶನಿ ಮಹಾತ್ಮ. ಈತ ಶನಿ ಮಹಾತ್ಮ ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಇರ್ತಾನೆ. ಅಂದರೆ ಯಾವುದೇ ರಾಶಿಗಾಗಿರಬಹುದು 2.5 ವರ್ಷಗಳ ಕಾಲ ಇರ್ತಾನೆ. 2.5 ಅಂತಂದರೆ 7.5 ವರ್ಷಗಳ ಕಾಲ ಇರುವಂಥದ್ದು. ಅರ್ಥಾತ್ ಹೇಗಿರ್ತಾನಪ್ಪ ಅಂತ ಕೇಳಿದ್ರೆ, ಈ ವರ್ಷ 2025ನೇ ಇಸ್ವಿಗೆ ಮಾರ್ಚ್ 29ನೇ ತಾರೀಕು 5:25 ಶನಿ ಮಹಾತ್ಮ ಮೀನ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ. ಮೇಷರಾಶಿಯವರಿಗೆ 29ನೇ ತಾರೀಕಿನ ದಿವಸ 5:25 ನಂತರದಲ್ಲಿ ಅವರಿಗೆ 7.5 ವರ್ಷಗಳ ಕಾಲ ಶನಿ ಮಹಾತ್ಮ ಅಥವಾ ಸಾಡೆ ಸಾತಿ ಅನ್ನುವಂಥದ್ದು ಶುರುವಾಗತ್ತೆ. ಅಂದರೆ ಮೀನರಾಶಿಗೆ ಬಂದಿದ್ದಾನೆ ಅಂತ ಆದರೆ ಕುಂಭರಾಶಿಯವರಿಗೆ ಇನ್ನು 2.5 ವರ್ಷಗಳ ಕಾಲ ಶನಿ ಪ್ರಭಾವ ಇರುತ್ತೆ. ಇನ್ನು ಮೀನರಾಶಿಯವರಿಗೆ 5 ವರ್ಷಗಳ ಕಾಲ ಶನಿ ಪ್ರಭಾವ ಇರುತ್ತೆ. ಇನ್ನು ಮೇಷರಾಶಿಯವರಿಗೆ 7.5 ವರ್ಷಗಳ ಕಾಲ ಸಾಡೆ ಸಾತ್ ಅಂತ ಕರಿತೀವಲ್ವಾ, ಅದೇ ರೀತಿಯಲ್ಲಿ 7.5 ವರ್ಷಗಳ ಕಾಲ ಆ ಶನಿ ಮಹಾತ್ಮನ ಒಂದು ಪ್ರಭಾವ ಅನ್ನುವಂಥದ್ದು ಇರುತ್ತೆ. 25 ಮಾರ್ಚ್ 29ರ ಬೆಳಗಿನ ಜಾವ 5:25 ಏನು ಮೀನರಾಶಿಗೆ ಶನಿ ಮಹಾತ್ಮ ಪ್ರವೇಶ ಮಾಡ್ತಾನೆ ಅಂತ ಆದರೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಶುರುವಾಯಿತು. ಹಾಗಿದ್ರೆ ಸಾಡೆ ಸಾತಿ ಶುರುವಾದ ಮೇಲೆ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಉಂಟಾಗಲಿದೆ ಅಂತೇಳಿದ್ರೆ, ಮೇಷರಾಶಿಯವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಹದಗೆಡುವಂಥದ್ದು. ಅಂದರೆ ಯಾವುದೇ ರೀತಿಯಾದಂತಹ ನೀವೇನೋ ಒಂದು ಹಣಕಾಸುಗಳನ್ನು ಏನೋ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ವ್ಯವಹಾರಕ್ಕೆ ಹಾಕ್ತಾ ಇದ್ದೀರಾ, ಹೊಸ ವ್ಯವಹಾರಗಳಲ್ಲಿ ಅದನ್ನು ತೊಡಸ್ಕೊಳ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಏನೋ ಒಂದು ಸಮಸ್ಯೆಗಳು ಬರುತ್ತೆ. ಅಥವಾ ನೀವು ಏನೋ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅಲ್ಲಿ ಏನೋ ಒಂದು ಸಮಸ್ಯೆಗಳು ಬಂದು ಅದು ಕುಂಠಿತವಾಗ್ತಕ್ಕಂಥದ್ದು. ಅಥವಾ ನೀವು ಯಾರಿಗೊಬ್ಬರಿಗೆ ಸಾಲವನ್ನು ಕೊಟ್ಟಿದ್ದೀರಾ, ಅಥವಾ ಸಾಲವನ್ನು ಮರುಪಾವತಿ ಮಾಡಿಕೊಳ್ಬೇಕು, ಅದು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿ ಇದೇ ರೀತಿಯಲ್ಲಿ ಅದು ಮುಂದೆ ಹೋಗ್ತಕ್ಕಂಥದ್ದು. ಇದರಿಂದ ಆರ್ಥಿಕ ಸ್ಥಿತಿಯು ಕೂಡ ನಿಮಗೆ ತುಂಬವಾಗಿ ದುರ್ಬಲವಾಗ್ತಾ ಹೋಗುತ್ತೆ. ನಿಮಗೆ ಏಕೆಂದರೆ ದಿನದಿಂದ ದಿನಕ್ಕೆ ವಹಿವಾಟುಗಳು ನಿಮ್ಮ ಅಂದರೆ ಹಣ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹೇಳುವಂಥದ್ದು ಆದಾಗ ನಿಮಗೇನು ಸಮಸ್ಯೆ ಅನ್ನುವಂಥದ್ದು ಎಲ್ಲೂ ಕಾಣಿಸಲ್ಲ. ದುಡ್ಡು ಹೇಳುವಂಥದ್ದು ಬರಲಿಕ್ಕೆ ಸ್ಟಾಪ್ ಆಗಿಬಿಟ್ರೆ ಅವಾಗ ನೀವು ಎಲ್ಲಿಂದ ಬರುತ್ತೆ ಅಲ್ವಾ. ಹಾಗಾಗಿ ನಿಮ್ಮ ಮೇಷರಾಶಿಯವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ತುಂಬ ಏರುಪೇರು ಆಗ್ತಕ್ಕಂಥದ್ದು ಶುರುವಾಗತ್ತೆ. ಇನ್ನು ಅದೇ ರೀತಿಯಲ್ಲಿ ಇನ್ನು ದೈಹಿಕವಾದಂತಹ ಸಮಸ್ಯೆಗಳು ಅಂತ ಅಂದರೆ ನಿಮಗೆ ಯಾವುದೇ ರೀತಿ ಸುಸ್ತಾಗುವಂತಹದ್ದು, ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗಲಿಕ್ಕೆ ಮನಸ್ಥಿತಿ ಇಲ್ಲದೇ ಇರತಕ್ಕಂಥದ್ದು, ಅಥವಾ ಕೆಲಸಗಳಿಗೆ ಹೋಗಬೇಕು ಇವತ್ತು ಹೋಗಿ ಅಲ್ಲಿ ಎಲ್ಲ ಕೆಲಸ ಆಗತ್ತೆ ಅಂದ್ಕೊಂಡು ನೀವು ಹೋಗಿರ್ತೀರಾ, ಅಲ್ಲಿ ಏನೋ ಒಂದು ಸಮಸ್ಯೆಗಳು ಬಂದು ಅವ್ರು ಬರೋದಿಲ್ಲ, ಅಥವಾ ಇನ್ನೊಬ್ರು ಏನೋ ಕೈ ಕೊಟ್ಬಿಡ್ತಾರೆ, ಅವ್ರ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋದು, ಹೀಗೆ ಅಂದರೆ ಆ ಕೆಲಸ ಕಾರ್ಯಗಳು ವಿಳಂಬವಾಗ್ತಾ ಹೋಗ್ತಕ್ಕಂಥದ್ದು. ದೈಹಿಕವಾಗಿ ನಿಮಗೆ ಓಡಾಟ ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು, ದೈಹಿಕವಾಗಿ ಸುಸ್ತು, ಮಾನಸಿಕ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು, ಇಂತಹ ಸಮಸ್ಯೆಗಳು ನಿಮಗೆ ದೈಹಿಕವಾದಂತಹ ಸಮಸ್ಯೆಗಳು ಶುರುವಾಗತ್ತೆ. ಅದೇ ರೀತಿಯಲ್ಲಿ ಎಚ್ಚರಿಕೆ ಇಟ್ಕೊಳ್ಳಿ,
ಮೂಳೆಗೆ ಸಂಬಂಧಿತವಾದಂತಹ ಕಾಯಿಲೆಗಳು ಕೂಡ ಬರುವಂತಹ ಸಾಧ್ಯತೆಗಳಿದೆ. ಯಾರಿಗೆ? ಮೇಷರಾಶಿಯವರಿಗೆ ಮೂಳೆಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕೂಡ ಬರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ಯಾಕೆ ಅಂತ ಕೇಳಿದ್ರೆ, ಮೇಷರಾಶಿಯಿಂದ ಶನಿ ಮಹಾತ್ಮ ವ್ಯಯಸ್ಥಾನದಲ್ಲಿರೋದ್ರಿಂದ ಮೂಳೆಗೆ ಸಂಬಂಧಿತ ಕಾಯಿಲೆಗಳು ಜಾಸ್ತಿ ಆಗತ್ತೆ. ಅದೇ ರೀತಿಯಲ್ಲಿ ಆರ್ಥಿಕ ಸಮಸ್ಯೆಗಳು ನಿಮಗೆ ಶುರುವಾಗುತ್ತೆ. ದೈಹಿಕವಾಗಿರ್ತಕ್ಕಂಥ ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳು ಕೂಡ ಶುರುವಾಗುತ್ತೆ. ಆರೋಗ್ಯ ಬಾಧೆಗಳು ಶುರುವಾಗುತ್ತೆ. ಅದೇ ರೀತಿಯಲ್ಲಿ ಗಂಭೀರವಾಗ್ತಕ್ಕಂಥ ಗಾಯಗಳು, ಯಾವುದೋ ರೀತಿಯಾದಂಥ ಗಾಯಗಳಾಗಿರ್ಬೋದು ಅಥವಾ ಆಕ್ಸಿಡೆಂಟ್ ಆಗುವಂಥದ್ದು, ಅದು ಚಿಕ್ಕ ಗಾಯ ಆಗಿರುವಂಥದ್ದು ದೊಡ್ಡದಾಗಿ ಅದು ಏನೋ ಒಂದು ಸಮಸ್ಯೆಗಳಾಗಿ ಅದಕ್ಕೆ ಪ್ಲಾಸ್ಟಿಕ್ ಇದಾಗಿ ಕೀವಾಗಿ ಹೀಗೆ ಅನೇಕ ರೀತಿಯಾದಂತಹ ಗಂಭೀರವಾದಂತಹ ಗಾಯಗಳು ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಿಮಗೆ ಸಂಗಾತಿಯೊಡನೆ ಸಮನ್ವಯವಾಗಿ ಕೊರತೆ ಉಂಟಾಗ್ತಕ್ಕಂಥದ್ದು, ಅರ್ಥಾತ್ ನಿಮ್ಮ ಸಂಗಾತಿಯೊಡನೆ ಮನಸ್ತಾಪಗಳು, ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ಸಮಸ್ಯೆಗಳು ಅಥವಾ ನಿಮ್ಮ ಒಂದು ಜಗಳಗಳು ಅಥವಾ ಮನಸ್ತಾಪಗಳು, ಅಥವಾ ಅವ್ರು ಏನೋ ಒಂದು ಹೇಳ್ತಾರೆ ಅಂತಾದರೆ ಅದು ನಿಮ್ಗೆ ಅರ್ಥವಾಗದೇ ಇರುವಂತಹದ್ದು, ಅಥವಾ ಅವ್ರು ಹೇಳಿದ್ದನ್ನು ನಿಮ್ಗೆ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದು, ಇದರಿಂದ ಮನಸ್ತಾಪಗಳು ಬರುವಂತಹದ್ದು. ಅಥವಾ ನಿಮ್ಮ ಒಂದು ಟೆನ್ಷನ್, ಈ ಕೌಟುಂಬಿಕವಾದಂತಹ ಜೀವನದಲ್ಲಿ ನಿಮಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುವಂತಹದ್ದು, ಏನೋ ಸಂಸಾರವನ್ನು ನಿಭಾಯಿಸಲಿಕ್ಕೆ ಆಗಲ್ವಲ್ಲಪ್ಪ, ಇಷ್ಟೊಂದು ಸಮಸ್ಯೆಗಳನ್ನು ಹೊತ್ತುಕೊಂಡು, ಸಮಸ್ಯೆಗಳ ಸಾಗರವನ್ನೇ ಹೊತ್ತುಕೊಂಡು ನಾನು ಹೇಗಪ್ಪ ಜೀವನವನ್ನು ಸಾಗಿಸಲಿ ಅನ್ನುವಂತಹ ಸಮಸ್ಯೆ, ಒತ್ತಡಗಳು ಕೂಡ ಜಾಸ್ತಿ ಆಗುವಂಥದ್ದು ಕಂಡುಬರುತ್ತೆ. ಹಾಗಾಗಿ ಮೇಷರಾಶಿಯವರು, ಇದು ನಾನು ಹೆದರಿಸ್ತಾ ಇರತಕ್ಕಂಥದ್ದಲ್ಲ, ಈ ಶನಿ ಮಹಾತ್ಮ ಏನು ಮೀನರಾಶಿಗೆ ಹೋಗ್ತಾ ಇದ್ದಾನಲ್ಲ, ಹಾಗಾಗಿ ಆಗುವಂತಹ ಸಮಸ್ಯೆಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅರ್ಥ ಆಯ್ತಾ? ಹಾಗಾಗಿ ಈ ಮೇಷರಾಶಿಯವರಿಗೆ ಇಷ್ಟೆಲ್ಲ ಸಮಸ್ಯೆಗಳಿದೆ. ಇನ್ನು ಪರಿಹಾರ ವಿಚಾರವಾಗಿ ಬಂದಾಗ ಏನರೆ ಯಾವ್ಯಾವ ಪರಿಹಾರವನ್ನು ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನು ನೋಡೋದಾದರೆ, ಪ್ರತಿನಿತ್ಯವೂ ಕೂಡ ಬೆಳಗಿನ ದಿವಸ ಪಶ್ಚಿಮಾಭಿಮುಖವಾಗಿ ಕುಳಿತುಕೊಂಡು ಶನಿಯ ಮೂಲ ಮಂತ್ರವನ್ನು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಪಡಿಸುವಂತಹದ್ದು. ಅಂದ್ರೆ ಮೂಲ ಮಂತ್ರ ಯಾವುದಪ್ಪ ಅಂತಂದ್ರೆ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಅನ್ನುವಂತಹ ಮೂಲ ಮಂತ್ರವನ್ನ ಪ್ರತಿನಿತ್ಯವೂ ಕೂಡ ಪಡಿಸುವಂತದ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. 108 ಸಂಖ್ಯೆ ಮಾಡ್ತಿರೋ 108 ಮಾಡಿ, 28 ಮಾಡ್ತಿರೋ 28 ಮಾಡಿ, ಆದಷ್ಟು ಎಷ್ಟು ಜಾಸ್ತಿ ಮಾಡ್ತಿರೋ ಅಷ್ಟು ತುಂಬಾ ಒಳ್ಳೆಯದು ಅಂತಾನೆ ಹೇಳಬಹುದು. ಇನ್ನು ಅದೇ ರೀತಿಯಲ್ಲಿ ಪ್ರತಿ ಶನಿವಾರದ ದಿವಸ ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿಸುವಂತಹದ್ದು. ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿಸುವಂತಹದ್ದು. ಆ ಎಳ್ಳೆಣ್ಣೆಯನ್ನು ಅಭಿಷೇಕ ಮಾಡಿಸಿದ ಮೇಲೆ ಆ ಶನಿ ಮಹಾತ್ಮನ ದೇವಾಲಯದಲ್ಲಿ 2 ಎಳ್ಳೆಣ್ಣೆಯ ದೀಪಗಳನ್ನ ಬೆಳಗಿಸುವಂತಹದ್ದು. ಅಂದ್ರೆ 2, ನಿಮ್ಮ ಶನಿ ಮಹಾತ್ಮ ನಿಮ್ಮ ಶಕ್ತಿಗೆ ಅನುಸಾರವಾಗಿ 2 ಬೇಕಾದ್ರೂ ಮಾಡಿ, 5 ಬೇಕಾದ್ರೂ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ಬಟ್ 2 ಎಳ್ಳೆಣ್ಣೆ ದೀಪವನ್ನು ಬೆಳಗಿಸುವಂತದ್ದು ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು. ಇನ್ನು ಅಂಗವಿಕಲರಿಗೆ ದಾನವನ್ನು ಮಾಡುವಂತಹದ್ದು, ಏನು ಕೈ ಇಲ್ದಿದ್ದವರು ಅಥವಾ ಕಾಲಿಲ್ದಿದ್ದವರು ಅಥವಾ ಕಣ್ಣಿಲ್ದಿದ್ದವರು, ಈ ರೀತಿಯಾದಂತಹ ಯಾವುದೇ ಅಂಗ ಇಲ್ಲದೇ ಇರುವಂತಹದ್ದು, ಒಂದು ಅಂಗಗಳಿಲ್ಲದೇ ಇರುವಂತಹ ಅಂಗವಿಕಲರಿಗೆ ದಾನವನ್ನು ಮಾಡುವಂತಹದ್ದು. ಅಂದ್ರೆ ಎಷ್ಟೇ ಸಾಧ್ಯವಾಗುವಂಥದ್ದು, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಒಂದು ಊಟವನ್ನು ಕೊಡಿಸಿ ಅಥವಾ ಬಟ್ಟೆಯನ್ನ ಕೊಡಿಸಿ ಅವರಿಗೆ, ಹೀಗೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ದಾನವನ್ನು ಮಾಡುವಂತಹದ್ದು. ಇನ್ನು ಪ್ರತಿ ಶನಿವಾರ ದಿವಸ ಶನಿ ಮಹಾತ್ಮನಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು ಅಂದ್ರೆ ಕಬ್ಬಿಣ ಅಂತ, ಕಬ್ಬಿಣದ ದಾನವನ್ನ ಮಾಡುವಂತಹದ್ದು. ಒಂದು ಕಬ್ಬಿಣದ ಬಾಂಡ್ಲಿಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ದಾನವನ್ನು ಕೊಡುವಂತಹದ್ದು, ಅಥವಾ ಕಬ್ಬಿಣದ ಒಂದು ಚೂರನ್ನು ತೆಗೆದುಕೊಂಡು ಹೋಗಿ ಯಾರಿಗೋ ಒಬ್ಬ ಬ್ರಾಹ್ಮಣರಿಗೋ ಅಥವಾ ಯಾರಿಗೋ ಒಬ್ಬರಿಗೆ ದಾನವನ್ನು ಕೊಡುವಂತಹದ್ದು. ಈ ರೀತಿಯಾಗಿ ಮಾಡಿದ್ರು ಕೂಡ ಶನಿ ಮಹಾತ್ಮನ ಒಂದು ಏನು ನೇರವಾದಂತಹ ದೃಷ್ಟಿ ಈ 7.5 ವರ್ಷಗಳಲ್ಲಿ 7.5 ನಡೆಯುತ್ತಲ್ಲ, ಅಂತಹ ದೃಷ್ಟಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುವಂತಹದ್ದು ನಡೆಯುತ್ತೆ. ಅಷ್ಟೇ ಅಲ್ಲ, ನೀವು ಪ್ರತಿನಿತ್ಯ ರಾತ್ರಿ ಅಂದ್ರೆ 7.5 ವರ್ಷಗಳವರೆಗೂ ಕೂಡ ಪ್ರತಿನಿತ್ಯ ರಾತ್ರಿ ಮಲಗುವ ಮುನ್ನ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಹನುಮಾನ್ ಚಾಲಿಸನ್ನ ಪಡಿಸಿದ್ರೆ ತುಂಬಾ ಒಳ್ಳೇದು. ಅಥವಾ ಹನುಮಾನ್ ಚಾಲಿಸ್ ಪಡಿಸ್ಲಿಕ್ಕಾದ್ರೆ ಪಡಿಸಿ, ಖಂಡಿತ ಇಲ್ಲ ಅಂತಂದ್ರೆ ಆ ಯೂಟ್ಯೂಬ್ ಅಲ್ಲಿ ಬರ್ತಕ್ಕಂತಹ ಹನುಮಾನ್ ಚಾಲಿಸನ್ನ ಕೇಳಿದ್ರು ಕೂಡ ಅದರ ಪುಣ್ಯಗಳು ನಿಮ್ಗೆ ಲಭಿಸುತ್ತೆ. ಹಾಗಾಗಿ ಆ ಹನುಮಾನ್ ಚಾಲಿಸನ್ನ ಪಡಿಸಿದ್ರು ಒಳ್ಳೇದು, ಬಂದಿಲ್ಲ ಅಂತಂದ್ರೆ ಅದನ್ನ ಪಠಣವನ್ನ ಅದರ ಕೇಳುವಂಥದ್ದು ಖಂಡಿತವಾಗೂ ಕೂಡ ಒಳ್ಳೇದಾಗತ್ತೆ.
ಅದೇ ರೀತಿಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಪ್ರಾರಂಭದ ದಿವಸದಲ್ಲಿ ಏನು ಏಪ್ರಿಲ್ನ ತಿಂಗಳ ಆರಂಭದಿಂದ ಹಿಡಿದು ಕೊನೆಯ ಭಾಗದ ಒಳಗಾಗಿ ಒಂದು ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳುವಂತದ್ದು. ಅಂದ್ರೆ ಇದು ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಸಾಡೆ ಸಾತಿಯ ಆರಂಭದಲ್ಲಿ, ಮಧ್ಯಭಾಗದಲ್ಲಿ ಹಾಗೂ ಅಂತ್ಯಭಾಗದಲ್ಲಿ ಈ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳೋದ್ರಿಂದ ಅತ್ಯುತ್ತಮವಾಗಿರತಕ್ಕಂತಹ ಪರಿಹಾರಗಳನ್ನು ಕೂಡ ಕಾಣಬಹುದು. ಯಾಕೆಂದ್ರೆ ಇದು ನಮ್ಮ ಅನುಭವಕ್ಕೂ ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ನೀವು ಶನಿ ಶಾಂತಿಯನ್ನ ಪ್ರಾರಂಭದ ದಿವಸದಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಒಂದು ಶನಿ ಶಾಂತಿಯನ್ನ ಮಾಡಿಸ್ಕೊಳ್ತಕ್ಕಂತಹದ್ದು. ತದನಂತರದಲ್ಲಿ 2.5 ವರ್ಷಗಳ ಕಾಲ ಬಿಟ್ಟು ಮತ್ತೆ ಮಧ್ಯಭಾಗದಲ್ಲಿ ಬಂದಾಗ ಮತ್ತೆ ಪುನಃ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳುವಂತಹದ್ದು. ಅದೇ ರೀತಿಯಲ್ಲಿ ಕೊನೆಯ ಭಾಗದಲ್ಲಿ ಇನ್ನು 2.5 ವರ್ಷಗಳ ಕಾಲ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಪುನಃ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳುವಂತದ್ದನ್ನ ಮಾಡಿದ್ರೆ ಖಂಡಿತವಾಗೂ ಕೂಡ ನೀವು ಒಳ್ಳೆಯಾದಂತಹ ಫಲಗಳನ್ನ ನೀವು ನೋಡ್ಬೋದು ಅಂತಾನೆ ಹೇಳಬಹುದು. ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ. ಆದಷ್ಟು ಇಂತಹ ಪರಿಹಾರ ಕ್ರಮಗಳನ್ನ ನಿಮ್ಗೆ ಪರಿಹಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಕೆಲವಷ್ಟು ಪರಿಹಾರಗಳನ್ನ ಮೇಲೆಗಡೆ ಹೇಳಿದಂತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿದ್ದೀನಿ. ಯಾವ ಪರಿಹಾರಗಳನ್ನ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿದ್ರೆ ನಿಮ್ಗೆ ಆ ಮಂತ್ರಗಳು ಇದೆಲ್ಲ ಸಿಗತ್ತೆ. ಹಾಗಾಗಿ ಅಂತಹ ಪರಿಹಾರ ಕ್ರಮವನ್ನು ನೀವು ಮಾಡ್ಕೊಂಡಿದ್ದೆ ಆದಲ್ಲಿ ಮೇಷರಾಶಿಯವರಿಗೆ ಅತ್ಯುತ್ತಮವಾಗಿರತಕ್ಕಂತಹ ಫಲಾಫಲಗಳನ್ನ ನೀವು ಕಾಣಬಹುದು ಅಂತ ಹೇಳಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ ಮಿತ್ರರೇ. ಯಾಕೆಂದ್ರೆ ಶೇರ್ ಮಾಡೋದ್ರ ಮೂಲಕವಾಗಿ ಇಂತಹ ಹಲವು ವಿಚಾರಗಳು ನಿಮ್ಮ ಎಲ್ಲ ಸ್ನೇಹಿತರಿಗೆಲ್ಲರಿಗೂ ಕೂಡ ತಿಳಿಯುವಂತೆ ಆಗಲಿ. ಅದೇ ರೀತಿಯಲ್ಲಿ ಈ ನಮ್ಮ ಚಾನಲ್ ಏನಿದೆ ಆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರ ನಿಮ್ಮ ಸ್ನೇಹಿತರು ಯಾರ್ಯಾರಿದ್ದಾರೋ ಅವ್ರಿಗೂ ಹೇಳಿ ಅದನ್ನ ಸಬ್ಸ್ಕ್ರೈಬ್ ಮಾಡಿಸಿ ಅಂತಾನೆ ಹೇಳಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೂಡ ನಮಸ್ಕಾರ ಮಿತ್ರರೇ.